ದರ್ಶನ್ ಜೊತೆ ಮಾಡಿದೆ, ಒಂದು 13 ಸಿನಿಮಾನ ಮಾಡಿದ್ದೀನಿ. ಹಾಂ, ವಿಜಯ್ ಅಂತ ಒಬ್ಬ ಹೀರೋ ಎಲ್ಲೋ ಕೂತ್ಕೊಂಡಿದ್ದಾರೆ ಈಗ. ಸರ್, ಯಾರಿಗೂ ಆ ಥರ ಪದವಿ ಸಿಕ್ಕಲ್ಲ ಸರ್. ಡೈರೆಕ್ಟರ್ ಹತ್ರನೂ ಕೂತ್ಕೊಂಡು ಒಳಗಡೆ ನುಸ್ಲಿ ಪ್ರಶ್ನೆ ಕೇಳಿ ನಂಗೆ ತಿಳ್ಕೊಂಡು ಏನಾಗಬೇಕು. ಇಂಡಸ್ಟ್ರಿ ಜೊತೆ ನಿಮ್ಮ ಸಂಪರ್ಕ ಸರ್, ಮುಂಚೆ ಇದ್ದಿದ್ದ ವಿಶ್ವಾಸ ಯಾರ ಹತ್ರ ಕಾಣಿಸ್ತಾ ಇಲ್ಲ. ನಾವು ನೋಡ್ದಂಗೆ ನಾವು ಮಾಡಿರೋದು ರಾಜ್ಕುಮಾರ್ ಅವ್ರ ಜೊತೆ ಒಂದೇ ಸಿನಿಮಾ, ಒಂದು ಮುತ್ತಿನ ಕಥೆ ಎಲ್ಲ ಇರೋದು. ಈಗ ಕ್ಯಾರವಾನ್ ಬಂದ್ಬಿಟ್ಟ, ಏನಾಯಿತು, ಆರ್ಟಿಸ್ಟು ಗ್ಯಾಪ್ ಇದೆ. ನಾನದು ಇಂಡಸ್ಟ್ರಿಯಲ್ಲಿ ಕೇಳಿದ್ದೀನಿ ಸರ್, ಅದು ತುಂಬ ಜನ ಮಾತಾಡೋದನ್ನು ಕೇಳಿದ್ದೀನಿ. ಅವರಿಬ್ಬರು ಅವಳಿ ಜವಳಿ ಥರ ಜೊತೆಲೇ ಇರ್ತಿದ್ರೆ ಅವರು. ಇವರು ಸಿನಿಮಾ ನಾಯಕನಾಗಿ ಒಪ್ಕೊಂಡಾಗ ರಮೇಶ್ ಭಟ್ರಿಗೆ ಏನಿದೆ ಕ್ಯಾರೆಕ್ಟರ್ ಅಂತ ಅವ್ರು ಕೇಳ್ತಾ ಇದ್ರು. ಅಲ್ಲ, ನನ್ನ ಡೇಟ್ ಇಲ್ಲದೆ ಇದ್ರೂ ಯಾಕೆ ಡೇಟ್ ಇಲ್ಲ, ಏನು ಕ್ಲಾಶ್ ಇದೆ, ಆ 2 ದಿವಸ ಬೇರೆ ದಿವಸ ಶಿಫ್ಟ್ ಮಾಡಿ ಅದೆಲ್ಲ ಹೇಳಿದ್ರು. ಅಂಥವ್ರು ರೇರ್ ಅಲ್ಲ ಸರ್, ಈಗಿದ್ದಾರ? ಇಲ್ಲ ಸರ್, ಇಲ್ಲ. ಯಾಕೆಂದರೆ ಈಗ ಗ್ಯಾಪ್ ಆಗಿಬಿಟ್ಟಿದೆ, ಆರ್ಟಿಸ್ಟು ಗ್ಯಾಪ್ ಇದೆ, ತುಂಬ ಗ್ಯಾಪ್ ಇದೆ. ಆಗ ಶೂಟಿಂಗ್ ಅಂದರೆ ಒಂದೇ ಕಡೆ ಕೂತಿರ್ತಿದ್ವಿ, ಹರಟೆ ಹೊಡಿತಿದ್ವಿ, ಒಟ್ಟಿಗೆ ಊಟ ಮಾಡ್ತಿದ್ವಿ. ಆಮೇಲೆ ಅವ್ರದ್ದು ಹಳೆ ಅನುಭವ ಏನೋ ಹೇಳೋರು, ಆ ಶೂಟಿಂಗಲ್ಲಿ ಹಂಗಾಯಿತು, ಆ ಥರದ್ದೆಲ್ಲ ಡೈರೆಕ್ಟ್ರ್ ಬಗ್ಗೆ ಗಾಸಿಪ್ಪು, ಇನ್ನೊಂದು ಮತ್ತೊಂದು ಎಲ್ಲ ಇರೋದು. ಈಗ ಕ್ಯಾರವಾನ್ ಬಂದ್ಬಿಟ್ಟ, ಏನಾಯಿತು, ಎಲ್ಲ ಬೇರೆ ಬೇರೆ ಶಾರ್ಟ್ ರೆಡಿ ಅಂದಮೇಲೆ ಹೋಗಿ ಕರಿಬೇಕು, ಅಲ್ಲಿ ಮಾತ್ರ ಪರಿಚಯ, ಅಲ್ಲಿ ಬರ್ತಾರೆ. ಏನೀಗ ಡೈಲಾಗು ಇದಾ, ಯಾಕೋ ಬರಲಿಲ್ಲ, ಅಷ್ಟೇ ತಾನೇ, ಅದಕ್ಕೆ ಮಾನಿಟ್ರ್ ರೆಡಿ ಟೇಕ್ ಅಂತಾರೆ ಅವ್ರು ಟೇಕ್ ಅಂದರೆ ರೇಖೆ. ಸೊ ಹಂಗಾಗಿದೆ. ಆಮೇಲೆ ಟೇಕ್ ಆದ ತಕ್ಷಣ ಅವರು ಹೊರಟೋಗ್ತಾರೆ ಅವ್ರ ಜಾಗಕ್ಕೆ. ಯಾರು ಏನು ಎಲ್ಲಿಂದ ಬಂದ್ರಿ, ಮುಂಚೆ ಎಲ್ಲ ಹಂಗಲ್ಲ. ಈ ಶೆಡ್ಯೂಲ್ ಮುಗಿಸಿ ಇನ್ನೊಂದು ಶೆಡ್ಯೂಲ್ಗೆ ಹೋದರೆ ಯಾವ ಶೆಡ್ಯೂಲ್ ಮುಗೀತೋ, ಏನು ಎಲ್ಲಿಂದ ಬಂದ್ರಿ, ಎಲ್ಲ ಮಾತುಕತೆ ಆಡೋ. ಶೂಟಿಂಗ್ ಮುಗಿದು ಈ ಕುಂಬಳಕಾಯಿ ಹೊಡೆದಾಗ ಅಳುವರಲ್ಲಿದ್ರು ಸರ್. ಹೌದು, ಅಯ್ಯೋ ಮತ್ತೆ ಯಾವಾಗ ಸಿಗ್ತೀರಾ, ಹೋಗ್ತೀರೋ, ಅದು ಇಲ್ಲವೇ ಇಲ್ಲ, ಇಮೋಷನ್ಸ್. ಆಗ ಡಬ್ಬಿಂಗಿಗೆ ಡೇಟ್ಸ್ ತಗೊಳ್ಳೋರು, ಶೆಡ್ಯೂಲು 10 ದಿವಸ ಶೆಡ್ಯೂಲ್ ಅಂದರೆ 2 ದಿವಸ ನಮಗೆ ಕೆಲಸ ಇದ್ದರು, 6 ದಿವಸ ಬೇಕು ಅನ್ನೋರು. ಏನೋ ಪ್ರೋಗ್ರಾಮ್ ಹೆಚ್ಚು ಕಡಿಮೆ ಆಗ್ಬೋದು, ಇರಲಿ ಜೊತೆಯಲ್ಲಿ ಅಂತ. ಊಟ ತಿಂಡಿ ಹೋಗೋದು, ದೊಡ್ಡ ಸ್ಟಾರ್ಗಳ ಜೊತೆ ನಾವು ಇದ್ದೀವಿ ಅಂತ, ಅದೆಲ್ಲ ಒಂದು ವೈಭವ. ಈಗ ವೈಭವ ಕಾಣಲ್ಲ, ವೈಭವ ಇಲ್ಲ. ಈಗ ಕಡಿಮೆ ಅಂದರೆ 5 ಕ್ಯಾರವಾನ್ 6 ಕ್ಯಾರವಾನ್ ಇರುತ್ತೆ ಸರ್. ಇದು ಏನು ಸೀರಿಯಲ್ಗೂ ಇದೆ ಅಲ್ವಾ? ಸೀರಿಯಲ್ಲಲ್ಲೂ ಇದೆ. ಸೀರಿಯಲಲ್ಲಿ 2 ಇರುತ್ತೆ, ಹೆಂಗಸ್ರಿಗೊಂದು ಗಂಡಸ್ರಿಗೊಂದು ಅಂತ. ಅದರಲ್ಲೂ ಸ್ವಲ್ಪ ಯಾರೋ ಹೀರೋ ಮಾಡ್ತಾನೆ ಅವನು ಅಂತಂದರೆ ಅವನು ಸಪ್ರೇಟು ಕ್ಯಾರವನ್ ಅಂತ. ಆ ಕ್ಯಾರವನಲ್ಲಿ ನಾವು ಹೋಗೋಕ್ಕೂ ನಮಗೂ ಸ್ವಾಭಿಮಾನ ಇರುತ್ತಲ್ವ, ಯಾಕೆ ಅಲ್ಲೋಗಿ ಡಿಸ್ಟರ್ಬ್ ಮಾಡಬೇಕು, ಬೇಕಾದರೆ ಕರೀತಾರೆ ಅಂತ. ಆ ಥರ ನಮ್ಮಂಥವ್ರಿಗಂತೂ ತುಂಬ ಮುಜುಗರ ಸಲೀಸು, ನಮ್ಗೆ ಕರೀದೇ ಇದ್ರೆ ಒಳ್ಳೇದು ಅಂತಾರೆ. ಆ ಥರ ಇವಾಗ ಅದೆಲ್ಲ ಬಂದಿದೆ ನೋಡಿ. ಕುರುಕ್ಷೇತ್ರ, ಸಂಗೊಳ್ಳಿ ರಾಯಣ್ಣ ಎಲ್ಲ ಮಾಡುವಾಗ 12 ಕ್ಯಾರವಾನು, 8 ಕ್ಯಾರವಾನು, ಒಂದು ಚಾರ್ಟಲ್ಲಿ ಯಾವ್ಯಾವ ಕ್ಯಾರವಾನಲ್ಲಿ ಯಾರ್ಯಾರು ಇದ್ದಾರೆ ಅಂತ ಕರಿಬೇಕಾದ್ರೆ ಅಸಿಸ್ಟೆಂಟ್ ಡೈರೆಕ್ಟ್ರು ಆ ಚಾರ್ಟ್ ನೋಡಿಕೊಂಡು 9ನೇ ನಂಬರಲ್ಲಿ ರಮೇಶ್ ಭಟ್ಟು, ಶ್ರೀನಿವಾಸ ಮೂರ್ತಿ ಇಬ್ಬರು ಇದ್ದಾರೆ, ಅಲ್ಲಿ ಬಂದು ಕರಿಬೇಕು. ಹಂಗಿದೆ. ಮುಂಚೆ ಎಲ್ಲ ಇಂಪ್ರೂವ್ ಮಾಡೋದಕ್ಕೆ ಅವ್ರೇನು ಮಾಡ್ತಾರೆ, ನಾವೇನು ಮಾಡ್ಬೋದು, 1-2 ಮಾನಿಟ್ರ್ ಟೈಮ್ ಇರೋದು. ಈಗ ಅದಕ್ಕೆ ಅವಕಾಶನೇ ಇಲ್ಲ. ಆ ಡೈಲಾಗ ನಾ ರೆಡಿ, ನೀವು ರೆಡಿ ಅಂದರೆ ರೆಡಿ ಟೇಕ್, ಆ ಸ್ಪೀಡಲ್ಲಿ ಹೊಟ್ಟೋಗುತ್ತೆ.
ಮುಂಚೆ ಹಂಗಿರಲಿಲ್ಲ. ಆ ಸೀನಲ್ಲಿ ಎಷ್ಟು ಜನ ಆರ್ಟಿಸ್ಟ್ ಇದ್ದಾರೆ ಅಷ್ಟು ಜನ ಅಲ್ಲಿ ಇರ್ತಾಯಿದ್ರು. ಅವ್ರಿಗೆ ಇಲ್ಲ ಅಂದಾಗ ಅವ್ರು ಬೇರೆ ಹೋಗೋರು ಅಷ್ಟೆ. ನಾವು ನೋಡ್ದಂಗೆ ನಾವು ಮಾಡಿರೋದು ರಾಜ್ಕುಮಾರ್ ಅವ್ರ ಜೊತೆ ಒಂದೇ ಸಿನಿಮಾ, ಒಂದು ಮುತ್ತಿನ ಕಥೆ. ಅವರು ಸೀನಲ್ಲಿ ಇಲ್ಲದೆ ಇದ್ದರು, ಅದಕ್ಕೆ ಕನೆಕ್ಟೆಡ್ ಸೀನ್ ಅವರಲ್ಲಿ ಆ್ಯಕ್ಟ್ ಮಾಡಬೇಕು ನೆಕ್ಸ್ಟು ಅಂತ ಗೊತ್ತಿದ್ದರೆ ಅಲ್ಲೇ ಕೂತಿರ್ತಾರೆ. ಅಣ್ಣ ಇಲ್ಲಿ ಸ್ಮೋಕ್ ಎಲ್ಲ ಇದೆ, ಇಲ್ಲಿ ಯಾಕೆ ಕೂತಿದ್ದೀರಾ ಅಂದರೆ, ಇಲ್ಲ ಅವ್ರು ಏನು ಮಾಡ್ತಾರೆ ನಾನು ನೋಡಬೇಕು, ನಾನು ರಿಯಾಕ್ಟ್ ಮಾಡಬೇಕಲ್ವ ಅವ್ರ ಮಾತಿಗೆ, ನಾನು ಅವ್ರ ಕಷ್ಟ ಏನು, ಯಾವ ಲೆವೆಲಲ್ಲಿ ಅವ್ರು ಮಾತಾಡ್ತಾರೆ ನನಗೆ ಗೊತ್ತಾಗಬೇಕು. ನೀನು ಬರ್ದಿರೋ ತೋರಿಸ್ತೀಯ, ಅಕ್ಷರಕ್ಕೆ ಭಾವನೆ ಇರಲ್ಲ, ಭಾವನೆ ಕೊಡೋದು ಆ ಕಲಾವಿದ. ಅವನೇನು ಮಾತಾಡ್ತಾನೆ ಆ ಭಾವನೆ ನಂಗೆ ಅರ್ಥ ಆದರೆ ನಾನು ಅದಕ್ಕೆ ಕರೆಕ್ಟಾಗಿ ಆ್ಯಕ್ಟ್ ಮಾಡೋಕ್ಕೆ. ಇದು ಅವ್ರು ಹೇಳಿದ ಮಾತು, ಅವ್ರು ಹೇಳಿದ ಮಾತಿದು. ಅಕ್ಷರಕ್ಕೆ ಭಾವನೆ ಇರಲ್ಲ, ಬರೀ ಅಕ್ಷರ ಅದು. ಭಾವನೆ ತುಂಬೋದು ಕಲಾವಿದ. ಅವ್ರು ಯಾವ ರೇಂಜಲ್ಲಿ ಮಾತಾಡಿರ್ತಾರೆ ಅನ್ನೋದು ಗೊತ್ತಾದರೆ ರಿಯಾಕ್ಟ್ ಮಾಡ್ಬೋದು, ನಾನು ಅದಕ್ಕೆ ತಕ್ಕನಾಗಿ ಅಭಿನಯಿಸ್ಬೋದು. ಅದಕ್ಕೆ ಇರ್ತೀನಪ್ಪ, ತೊಂದರೆ ಇಲ್ಲ, ನಿಮ್ಮ ಕೆಲಸ ನೋಡಿ. ಇವತ್ತು ಯಾರು ಆ ಥರ? ಕೆಲವರು ನಮ್ಮ ಗೆಳೆಯರಂದರೆ ಈಗಿನ ಹೊಸ ಹುಡುಗರಿದ್ದಾರಲ್ಲ, ಜರ್ನಲಿಸ್ಟ್ಗಳು, ನಾವು ರಾಜ್ಕುಮಾರ್ ಎಲ್ಲ ಒಟ್ಟಿಗೆ ಚಕ್ಕಳ ಮಕ್ಕಳು ಹಾಕಿ ಕೂತ್ಕೊಂಡು ಊಟ ಮಾಡಿದ್ವಿ ದಿನಗಳಿತ್ತು ಅಂತೇಳಿ ಹೇಳಿದರೆ ನಂಬಲ್ಲ ಸರ್. ಆ ಥರ ಇದ್ದರು ಸರ್. ಊಟ ಜೊತೆಯಲ್ಲೇ ಮಾಡ್ಬೇಕು ಸರ್ ಅವರು. ನಮಗೆಲ್ಲ ಕೂರಿಸ್ಕೊಂಡು ಪಕ್ಕದಲ್ಲಿ, ನೀವು ಉಪಯೋಗಿಸಲ್ಲ ಅಲ್ವಾ ಇದೆಲ್ಲ, ನಾವು ಇದು ಅಂದರೆ ಪ್ರಾಣ ನಮಗೆ ಅನ್ನೋರು. ಅಂದರೆ ಒಂದು ಅಗಳು ಬಿಡ್ತಾ ಇರಲಿಲ್ಲ ಅವರು, ಒಂದು ಅಗಳು ತಟ್ಟೆಯಲ್ಲಿ ಇರ್ತಾ ಇರಲಿಲ್ಲ, ಎಲೆಯಲ್ಲಿ ಒಂದು ಅಗಳು ಇರಲ್ಲ. ಅಂದರೆ ಆ ನಂಬಿಕೆ, ಆ ವಿಶ್ವಾಸ, ಆ ಭಯ, ಅನ್ನನ ತಿರಸ್ಕರಿಸೋದು ಇದೆಯಲ್ಲ, ಅದು ಒಂದು ಭಯ, ಅದು ದುರಂಕಾರದ ಪರಮಾವಧಿ ಅನ್ನೋ ಥರ ಅವರ ಭಾವನೆ. ಚೂರು ತಿಂದು ಬಿಸಾಕೋದು ಇಲ್ಲವೇ ಇಲ್ಲ. ಅಂದರೆ ಅವ್ರ ನಡೆ ನುಡಿಯಿಂದನೇ ಅವರು ಅಷ್ಟು ಮೇಲೆ ಹೋಗಿದ್ದು ಅನ್ಸುತ್ತೆ. ಟ್ಯಾಲೆಂಟು ಅಷ್ಟೇ ಇದೆ, ಅದಕ್ಕಿಂತ ಇದೆಲ್ಲ ನಡೆನುಡಿ ತುಂಬ ಸರಳತೆ. ಅಂದರೆ ಅದಕ್ಕಿಂತ ಕೆಳಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಿರಲೇ ಇರಲಿ ಹೇಳ್ತಾರೆ. ಆಮೇಲೆ ನಿಮ್ಗೆ ಗೊತ್ತಣ್ಣ ಅವರು ಅಂದರೆ ಗೊತ್ತಿಲ್ಲ, ಆದರೆ ಗೊತ್ತಿಲ್ಲದೆ ಇದ್ದರೆ ಅವ್ರ ಹತ್ರ ಅಷ್ಟೊಂದು ಮಾತು ಅಂದರೆ ಅವರೇನೋ ಕೇಳಿದಾಗ ನಾನು ಉತ್ತರ ಹೇಳಬೇಕಲ್ವ. ಉತ್ತರ ನನಗೆ ಗೊತ್ತಿಲ್ಲ ಅಂತ ಮುಖ ಹಿಂಗೆ ತಿರುಗಿಸೋದು ಹೆಂಗೆ? ನನ್ನ ಹತ್ರ ಯಾಕೆ ಬರ್ತಾರೆ ಅವರು? ನನ್ನಲ್ಲಿ ಏನೋ ಕಂಡುಕೊಂಡಿದ್ದಾರೆ ಅವರು, ಅದಕ್ಕೆ ಬಂದಿದ್ದಾರೆ ನನ್ನ ಹತ್ರ. ಅದನ್ನು ಯೋಚನೆ ಮಾಡಬೇಕಲ್ವ ಫಸ್ಟು. ನಾನು ಯಾವ ದೊಡ್ಡವ್ರ ಜೊತೆ ಈಗ ಸಂಪರ್ಕ ಹೇಗಿದೆ ಸರ್ ಇಂಡಸ್ಟ್ರಿ ಜೊತೆ ನಿಮ್ಮದು? ಯಾವುದು ಇಂಡಸ್ಟ್ರಿ ಜೊತೆ ನಿಮ್ಮ ಸಂಪರ್ಕ? ಯಾವ್ದು ಜೊತೆಗೆ? ಇಂಡಸ್ಟ್ರಿ, ಉದ್ಯಮ. ಸರ್, ಮುಂಚೆ ಇದ್ದಿದ್ದು ವಿಶ್ವಾಸ ಯಾರ ಹತ್ರ ಕಾಣಿಸ್ತಾ ಇಲ್ಲ. ಅಲ್ಲ, ಎಲ್ಲ ಲೆಕ್ಕಾಚಾರ ಇದೆ, ವ್ಯವಹಾರ ಇದೆ. ಯಾವುದೇ ಒಂದಿದ್ರೂ ಅದು ಹಿಂದೆ ಒಂದೇನೋ ಸ್ಕೀಮ್ ಇರುತ್ತೆ ಅನಿಸುತ್ತೆ. ಅಥವಾ ತುಂಬ ಹೊಗಳಿದಾಗ ಏನೋ ಇದು ಯಾತಕ್ಕೆ ಇಷ್ಟೊಂದು ಹೊಗಳ್ತಾರೆ, ನನ್ಗೆ ಗೊತ್ತು ನನ್ನ ಯೋಗ್ಯತೆ ಏನು ಅಂತ. ನನ್ನಿಂದ 4 ಕಾಸು ಸಂಪಾದನೆ ಮಾಡೋಕ್ಕಂತೂ ಅವ್ರ ಕೈಲಿ ಆಗಲ್ಲ. ಅಥವಾ ನನ್ನ ಮುಖ ನೋಡಿ ಏನು ಹೌಸ್ಫುಲ್ ಶೋಸ್ ಖಂಡಿತ ಇಲ್ಲ. ಪಾತ್ರ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು, ಅಷ್ಟು ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಏನು ಇಲ್ಲ ಅನ್ನೋದು ನಮಗೆ ಗೊತ್ತಿದೆ. ಸೊ ಹಂಗಿರೋವಾಗ ಎಲ್ಲ ಬೂಟಾಟಿಕೆ ಏನಕ್ಕೆ? ಆ ಥರದ್ದಿದೆ. ಈಗ ಮುಂಚೆಲ್ಲ ಒಂದು ಸಿನಿಮಾ ಮಾಡಿದ್ರೆ ಆ ಡೈರೆಕ್ಟ್ರಿಗೆ ಫಸ್ಟ್ ಟೈಮ್ ನಾವು ಮಾಡಿದರೆ ಅವ್ರು ನೆಕ್ಸ್ಟ್ ಟೈಮ್ ಮಾಡುವಾಗ ನಮ್ಮನ್ನು ನೆನಪು ಮಾಡ್ಕೊತಾರೆ. ಈಗ ಆ ಥರದ್ದು ಇಲ್ಲವೇ ಇಲ್ಲ. ಅಂದರೆ ಅವ್ರಿಗೆ ಯಾವ್ಯಾವ ಒತ್ತಡ ಇದೆಯೋ, ಯಾವ ಥರದ್ದು ಒತ್ತಡ ಇದೆಯೋ ಗೊತ್ತಿಲ್ಲ ನಮಗೆ. ಅವರು ಯಾವ ಥರ ಪ್ರೊಡ್ಯೂಸರ್ನ ಕ್ಯಾಚ್ ಮಾಡಿರ್ತಾರೋ, ಏನು ನಂಬಿಸಿ ಅವರು ಇದನ್ನು ತಗೊಂಡಿರ್ತಾರೋ ಈ ಪ್ರಾಜೆಕ್ಟ್ನ ಗೊತ್ತಿಲ್ಲ.
ಕಾಂಟ್ರಾಕ್ಟಲ್ಲಿ ತೊಗೊಂಡಿದ್ದಾರಾ, ಏನು ಅಂದರೆ ಇದು ಬೇರೆಯವ್ರಿಗೆ ಸೂಕ್ಷ್ಮ ಗೊತ್ತಾಗ್ಬಿಡುತ್ತೆ. ನನಗೆ ಯಾವುದು ಸಂಪರ್ಕ ಇಲ್ಲ. ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಹತ್ರ ಮಾತಾಡಲ್ಲ, ಪ್ರೊಡಕ್ಷನ್ ಹುಡುಗರ ಹತ್ರನೂ ಮಾತಾಡಲ್ಲ, ಅಸಿಸ್ಟೆಂಟ್ ಡೈರೆಕ್ಟ್ರ್ ಹತ್ರನೂ ಕೂತ್ಕೊಂಡು ಒಳಗಡೆ ನುಸ್ಲಿ ಪ್ರಶ್ನೆ ಕೇಳಿ ನಂಗೆ ತಿಳ್ಕೊಂಡು ಏನಾಗಬೇಕು, ನಂಗೆ ಬೇಕಾಗೇ ಇಲ್ಲಲ್ಲ ಅಂತ ನಾನು ಸುಮ್ಮನೆ ಇರ್ತೀನಿ. ಹಾಗಾಗಿ ನಮಗೇನು ಗೊತ್ತಾಗಲ್ಲ. ನಮ್ಮ ಕೆಲಸ ಎಷ್ಟು, ನಮ್ಮ ಕೂಲಿ ಏನು, ಅದು ಯಾವಾಗ ಬರುತ್ತೆ ಅಷ್ಟು ಬಿಟ್ಟರೆ ಬೇರೆ ಯಾವುದಕ್ಕೂ ತಲೆ ಹಾಕಲ್ಲ. ನಮಗೆ ಬೇಡದೇ ಇರೋ ವಿಷಯ ಅಲ್ವಾ. ಅಥವಾ ನಾವು ತಿಳ್ಕೊಂಡು ಮಾತಾಡ್ಬೇಕಾ, ನನ್ನ ಮಗ ಏನು ಮಾಡಿದ ಗೊತ್ತಾ, 1.5 ಕೋಟಿ ಅಂದರೆ 2.5 ಕೋಟಿ ಅಂದರೆ ಮನೆ ಕಟ್ಬಿಟ್ಟು ನನಗೆ ಯಾಕೆ ಇದೆಲ್ಲ ಇದೆ ಅಲ್ಲಿ. ಬೇಡ, ನಾನು ಯಾವ ತಂಟೆಗೂ ಹೋಗಿಲ್ಲ, ಹೋಗೋದು ಇಲ್ಲ. ನಿಮಗೆ ಹೇಗೆ ಸರ್ ಒಂದು ಪಾತ್ರಕ್ಕೆ ಇಷ್ಟು ಅಂತೇಳಿ ಸಂಭಾವನೆ, ಅಥವಾ ಡೈಲಿ? ಮುಂಚೆ ಪಾತ್ರಕ್ಕೆ ಅಂತ ಕೊಡೋರು 3 ಶೆಡ್ಯೂಲು 10 ದಿವಸ, 3 ಶೆಡ್ಯೂಲಲ್ಲಿ ಫಸ್ಟ್ ಶೆಡ್ಯೂಲ್ 3 ದಿವಸ, ಸೆಕೆಂಡ್ ಶೆಡ್ಯೂಲ್ 4 ದಿವಸ, ಥರ್ಡ್ ಶೆಡ್ಯೂಲ್ 8 ದಿವಸ, ಈ ಥರ ಏನೋ ಇರೋದು. ಒಂದು ಪ್ಯಾಕೇಜ್ ಮಾತಾಡೋರು. ಈಗ ಪ್ಯಾಕೇಜ್ ಇಲ್ಲ, ಡೈಲಿ, ಎಲ್ರಿಗೂ ಡೈಲಿ ಆಗಿಬಿಟ್ಟು ಒಂದು ಒಳ್ಳೆಯದು. ಆದರೆ ಡೈಲಿ ಮಾತಾಡಿದ್ರೆ ಡೈಲಿ ಪೇಮೆಂಟ್ ಸೆಟ್ಲ್ ಮಾಡಬೇಕು. ಹೌದು, ಇಲ್ಲ ಮಾಡಲ್ಲ, ನಾಳೆ ಕೊಡ್ತೀವಿ ಅಂತಾರೆ. ಅಥವಾ ಆ ಟೈಮಿಗೆ ಪ್ರೊಡ್ಯೂಸರ್ ಇರಲ್ಲ, ಅಥವಾ ಮ್ಯಾನೇಜರು ಮುಖ್ಯಸ್ಥನೋ ಯಾರೋ ಇರಲ್ಲ. ನೀವು ಎಷ್ಟೊತ್ತು ಕಾಯ್ತೀರಿ ಅವನಿಗೆ? ಮನೆಗೆ ಬರ್ತೀರಿ, ನಾಳೆ ಹೋದಾಗ ನೋಡೋಣ ಅಂತ. ನಾಳೆದು 1 ದಿವ್ಸದ ಕೊಡ್ತಾನೆ. ಅಣ್ಣ ನೆನ್ನೆ ನಾನು ಲೇಟ್ ಬಂದಿದ್ದು, ಅದು ಇಸ್ಕೊಂಡಿಲ್ಲ, ಏನೋ ಒಂದು ಕಾರಣ ಇರುತ್ತೆ ಅವ್ರಿಗೆ ಹೇಳೋಕ್ಕೆ. ಕಾರಣಕ್ಕೆ ಏನು ಸರ್, ಎಷ್ಟೊಂದು ಸೃಷ್ಟಿ ಮಾಡ್ಬೋದಲ್ಲ. ಅಲ್ಲ, ಚಿತ್ರರಂಗ ಅಂತಲ್ಲ, ಎಲ್ಲೋ ವ್ಯಾವಹಾರಿಕವಾಗಿ ಅಲ್ಲ, ನಾನು ಹೇಳೋದು ಗಂಡ ಹೆಂಡತಿ ಮಧ್ಯೆನೇ ಇರುತ್ತೆ, ಅಪ್ಪ ಮಕ್ಕಳ ಮಧ್ಯೆ ಇರುತ್ತೆ, ಸಣ್ಣ ಮಕ್ಕಳು ಟೀಚರ್ ಜೊತೆ ಇರುತ್ತೆ. ಅದೆಲ್ಲ ಒಂದು ರೀತಿ ಅಭಿನಯನೇ. ಸೊ ಅಭಿನಯ ಮಾಡ್ತಾರೆ, ಅದಿದೆ. ಕುರುಕ್ಷೇತ್ರ ಮಾಡಿದ್ದೀರಲ್ಲ ಸರ್? ಹಾಂ, ಮಾಡಿದ್ನಲ್ಲ. ಸಂಗೊಳ್ಳಿ ರಾಯಣ್ಣ, ಕುರುಕ್ಷೇತ್ರ. ದರ್ಶನ್ ಬೇರೆ ಅವರು ಸರ್? ದರ್ಶನ್ ಜೊತೆ ಮಾಡಿದೆ. ಒಂದು 13 ಸಿನಿಮಾನ ಮಾಡಿದ್ದೀನಿ. ಹಾಂ, ಬುಲ್ಬುಲ್ ಮಾಡಿದೆ. ಆಮೇಲೆ ನಮ್ಮ ಸಾಧು ಕೋಕಿಲ 2 ಸಿನಿಮಾ ಡೈರೆಕ್ಟ್ ಮಾಡಿದ್ರು ಅವ್ರದ್ದು, ದರ್ಶನ್ದು. ಅದ್ರಲ್ಲಿ ಮಾಡಿದೆ. ನನಗೆ ಹೆಸರುಗಳು ಜ್ಞಾಪಕ ಇರಲ್ಲ ಸರ್ ಈಗ. ಮುಂಚೆ ಭಾಳ ಇಂಟ್ರೆಸ್ಟ್ ಇತ್ತು ಬಿಗಿನಿಂಗಲ್ಲಿ. ಒಂದು 80 ಸಿನಿಮಾ ಆಗೋವರೆಗೂ ಎಲ್ಲ ಗೀಟು ಬರೆದು ಮಾಡ್ತಿದ್ದೆ. ಆಮೇಲೆ ಇದೇ ರೂಢಿ ಆಯ್ತಲ್ಲ, ಬೆಳಗ್ಗೆ ಎದ್ರೆ ಹೋಗೋದು ಬರೋದು. ಅಂತ ಒಬ್ಬ ಹೀರೋ ಎಲ್ಲೋ ಕೂತ್ಕೊಂಡಿದ್ದಾರೆ ಈಗ. ಸರ್, ಯಾರಿಗೂ ಆ ಥರ ಪದವಿ ಸಿಕ್ಕಲ್ಲ ಸರ್. ಏನು ಸರ್, ಸಿಕ್ಕಲ್ಲ ಸರ್. ಅದನ್ನು ಉಳಿಸ್ಕೋಬೇಕಾಗಿತ್ತು. ಏನು ವಯಸ್ಸಲ್ಲಿ ಇದ್ದಾಗ, ಪ್ರೈಮ್ ಏಜಲ್ಲಿ, ಪ್ರೈಮಿಗೆ ಮೇಲೆ ಬಂದಾಗ ಈ ಥರದ್ದು ಅನಾಹುತ ಮಾಡ್ಕೊಂಡ್ಬಿಟ್ರೆ ತುಂಬ ಕಷ್ಟ, ತುಂಬ ಬೇಸರ ಆಗುತ್ತೆ. ಬಟ್ ಏನಪ್ಪ ಅಂದರೆ ಇದು ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಈವರೆಗೆ. ಸರಿ, ಕೇಳೋರಿಗೆ ನೋಡೋರಿಗೆ ಆ ಥರ ಅನ್ಸಲ್ವ? ಜೈಲಲ್ಲಿದ್ದಾರೆ ಆ ಥರ ಈ ಥರ ವಿಶ್ಲೇಷಣೆ ಮಾಡಿಕೊಂಡ್ರೆ ಓಕೆ. ಯಾರು ಮಾಡಲ್ಲ. ಕಾಮನ್ ಮ್ಯಾನ್ಗೆ ಏನು ಅಪರಾಧಿ ಅಷ್ಟೇ, ಇದಷ್ಟೇ. ಏನು ವರ್ಷಗಟ್ಟಲೆ ಜೈಲಲ್ಲಿ ಇದ್ದರೆ ಅಪರಾಧಿ ಅಂದರೆ ಕಾನೂನು ಚೌಕಟ್ಟಲ್ಲಿ ಏನಿದೆ ಅಂತ ಯಾರಿಗೂ ಏನು ಸರಿಯಾಗಿ ತಿಳುವಳಿಕೆ ಇಲ್ಲ ಸರ್. ಜನಕ್ಕೆ, ಕಾಮನ್ ಮ್ಯಾನ್ಗೆ ಇಲ್ಲ. ಸ್ವಲ್ಪ ಬುದ್ಧಿ ಇರೋರಿಗೆ ಓಕೆ, ಅರ್ಥ ಮಾಡ್ಕೋತಾರೆ. ಬೇರೆಯವರೆಲ್ಲ ಅರ್ಥ ಮಾಡ್ಕೊಳ್ಳಲ್ಲ, ಒಂದು ಡಿಸಿಷನ್ಗೆ ಬಂದ್ಬಿಡ್ತಾರೆ. ಆ ಥರ ಆಗಬಾರ್ದಿತ್ತು. ತುಂಬ ಅವ್ರ ಸಂಪರ್ಕ ಹೇಗೆ ಸರ್? ಇಲ್ಲ ಸರ್, ಈಗ ಸಿನಿಮಾದ ಹೊರತಾಗಿ ನಿಮ್ಮ ಅವರ ಸಂಬಂಧ ಇಲ್ಲ. ತೂಗುದೀಪ ಶ್ರೀನಿವಾಸ್ ಅವ್ರ ಹತ್ರ ಇತ್ತು ಒಂಚೂರು. ಅಂದರೆ
ಶೂಟಿಂಗ್ ಹೋದಾಗ ಮಾತುಗೀತ ಆಡೋರು. ಆಮೇಲೆ ನಾನು ಹೇಳಿದ್ನಲ್ಲ, ಯಾರ ಜೊತೆಲೂ ಸಂಪರ್ಕ ಇಟ್ಕೊಳ್ಳೋದೇ ಇಲ್ಲ. ಎಷ್ಟು ನನ್ನ ಪೋರ್ಷನ್ ಅಲ್ಲಿ ಹೋದಾಗ ಚೆನ್ನಾಗಿದ್ದೀರಾ, ಚೆನ್ನಾಗಿದ್ದೀನಿ, ಯಾವ್ದು ಮಾಡಿದ್ರಿ, ಅದು ಮಾಡೋದೆ, ಪುಣ್ಯಕೋಟಿ ಮುಗಿಸ್ಕೊಂಡು ಬಂದೆ, ಹೌದಾ, ಏನು ಬೇರೆ ಏನು ಮಾಡ್ತಿದ್ದೆ, ಅಷ್ಟೇ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಏನು ಯಾವುದಕ್ಕೂ ಹೋಗಲ್ಲ. ಆಮೇಲೆ ನನಗೆ ಸ್ನೇಹ ಹೆಂಗೆ ಉಳಿಸ್ಕೊಳ್ಳೋದು ಅನ್ನೋದು ಗೊತ್ತಿಲ್ಲ ಸರ್ ನನಗೆ. ಹಾಂ, ಈಗ ಒಬ್ಬ ಹೀರೋ ಮನೆಗೆ ಹೋಗಬೇಕು, ಅವ್ರು ಯಾವುದೋ ಸಿನಿಮಾ ಅನೌನ್ಸ್ ಆಗಿರುತ್ತೆ, ನಾನು ಹೋದಾಗ ಅದಕ್ಕೋಸ್ಕರ ಬಂದ ಅಂತ ಅವ್ರು ತಿಳ್ಕೊಂಡ್ರೆ ಬೇಡ, ಹೋಗೋದು ಬೇಡ, ಏನಕ್ಕೆ ಹೋಗ್ಬೇಕು ಅಂತ. ನನಗೆ ಯಾರ ಜೊತೆಲೂ ಸಂಪರ್ಕ ಇಲ್ಲ ಸರ್. ಶಿವಣ್ಣನ ಜೊತೆ 15-18 ಸಿನಿಮಾ ಮಾಡಿದ್ದೀನಿ, ನಾನು ಒಂದು ದಿವಸ ಅವ್ರ ಮನೆಗೆ ಹೋಗಿಲ್ಲ. ಅವ್ರು ಕರೆದಾಗ 1-2-3 ಸಾರಿ ಹೋಗಿರ್ಬೋದು. ಬಟ್ ಸಿಕ್ಕಿದಾಗ ಸ್ನೇಹ ಚೆನ್ನಾಗಿದೆ. ಸಿಕ್ಕಿದಾಗ ಹಗ್ ಮಾಡ್ಕೊಳ್ಳೋದು, ಅಣ್ಣ ಹೆಂಗಿದ್ದೀರಾ, ಮುಗೀತು, ಬೇರೆ ಏನೂ ಇಲ್ಲ. ಎಲ್ಲರೂ ಅಷ್ಟೇ. ಈಗ ರಾಮಕೃಷ್ಣ ಹಾಂ ಹಾಂ ಒಂದು ಸಿರಿಸಿಯವನು, ಹಾಂ, ಗೊತ್ತಿರೋನು, ಜೊತೆಲಿ ಕೆಲಸ ಮಾಡಿದ್ದೀವಿ. ನಾನು ಅವನಿಗೂ ಯಾವತ್ತೂ ಫೋನ್ ಮಾಡಲ್ಲ. ಮೊನ್ನೆ ಅಪರೂಪಕ್ಕೆ ಜಗದೀಶ್ ಮನೆಗೆ ಹೋಗಿದ್ದೆ, ಜೈ ಜಗದೀಶ್. ತುಂಬ ಹುಷಾರಿಲ್ವಲ್ಲ, ನೋಡ್ಕೊಂಡು ಬರೋಣ ಅಂತ. ಸೊ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಬಂದೆ. ಅಷ್ಟು ಬಿಟ್ಟರೆ ಈಗ ಮುನ್ನಿ ಗೊತ್ತಿದೆ, ಮುನ್ನಿ ಡೈರೆಕ್ಷನಲ್ಲೂ ಪಾರ್ಟ್ ಮಾಡಿದ್ದೀನಿ. ಮುನ್ನಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಅಣ್ಣನ ಜೊತೇಲಿ ಕೆಲಸ ಮಾಡಬೇಕು ಅಂದಾಗ ಶಂಕರ್ನಾಗ್ ಹೇಳಿ, ಶಂಕರ್ನಾಗ್ ರಮೇಶ್ ಭಟ್ಟ ಚಾರ್ಟ್ ಗೀಟೆಲ್ಲ ಚೆನ್ನಾಗಿ ಮಾಡ್ತಾನೆ, ಅವ್ನು ನೋಡು ಅವನ್ನ